ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತ ಒಂದು ಹಳ್ಳಿಗಳ ರಾಷ್ಟ್ರ. ಹಾಗೆ ದೇಶದ ಬೆನ್ನೆಲುಬು ಅಂದರೆ ರೈತ. ಈ ರೈತನ ಬದುಕು ಸ್ವಾವಲಂಬನೆಯಿಂದ ಕೂಡಿರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರ ರೈತರಿಗೆ PM ಕಿಸಾನ್ ನಿಧಿ ಅನ್ನೋ ಯೋಜನೆಯ ಮುಖಾಂತರ ವರ್ಷಕ್ಕೆ 6,000 ರೂಪಾಯಿನ ಕೊಡ್ತಾ ಇದೆ. 4 ತಿಂಗಳಿಗೊಮ್ಮೆ 2,000 ರೂಪಾಯಿನಂತೆ ಒಂದೊಂದು ಕಂತಿನಲ್ಲಿ ವರ್ಷಕ್ಕೆ 6,000 ರೂಪಾಯಿನ ಕೊಡ್ತಾ ಇದೆ. ಎಲ್ಲರ ನಿರೀಕ್ಷೆ ಏನಿತ್ತಂದರೆ, ಈಗ 18, 19ನೇ ಕಂತಿನ ಹಣ ಬಿಡುಗಡೆಯಾಗಿ ಎಲ್ಲರ ಖಾತೆಗೆ ಜಮೆ ಆಗಿದೆ. ಇನ್ನು 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ದೇಶದಾದ್ಯಂತ ಪ್ರತಿಯೊಬ್ಬ ರೈತರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಆದರೆ ಇದಕ್ಕೆ ಮುಂಚಿನ ಮಾಹಿತಿಯ ಪ್ರಕಾರ ಇದೇ ಜುಲೈ 18ನೇ ತಾರೀಕು ಬಿಹಾರದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಈ ಒಂದು 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದು ಎಲ್ಲರ ನಿರೀಕ್ಷೆಯಾಗಿತ್ತು. ಆದರೆ ಈಗ ಸದ್ಯಕ್ಕೆ ಆ ಒಂದು ಸಭೆಯಲ್ಲಿ ಯಾವುದೇ ಒಂದು ಮಾಹಿತಿ ಕೂಡ ಸಿಕ್ಕಿಲ್ಲ. ಏಕೆಂದರೆ ಅಲ್ಲಿ ಈ PM ಕಿಸಾನ್ ಯೋಜನೆಯ ಬಗ್ಗೆ, ಈ ಒಂದು 20ನೇ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಯಾವುದೇ ರೀತಿಯ ಒಂದು ಭಾಷಣನೂ ಕೂಡ ಮಾಡಿಲ್ಲ. ಅಲ್ಲಿ ಸದ್ಯಕ್ಕೆ ಬಿಡುಗಡೆ ಮಾಡಿಲ್ಲ. ಹಾಗಾದರೆ ಈ ನಿರೀಕ್ಷೆ ಯಾಕೆ ಸುಳ್ಳಾಯಿತು? ಸೊ ಏನಕ್ಕೋಸ್ಕರ ಈ ನಿರೀಕ್ಷೆ ಇತ್ತು ಅಂತ ಮೊದಲು ನೋಡೋದಾದರೆ, 18 ಮತ್ತು 19ನೇ ಕಂತಿನ ಹಣ ಬಂದಾಗ ಆ ಸಮಯದಲ್ಲಿ ನಡೆದಂಥ ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದೇ ಸಂದರ್ಭದಲ್ಲಿ PM ಕಿಸಾನ್ ನಿಧಿ ಯೋಜನೆಯ 18 ಮತ್ತು 19ನೇ ಕಂತಿನ ಹಣಗಳನ್ನ ಬಿಡುಗಡೆ ಮಾಡಿದರು. ಅದೇ ರೀತಿ ರಾಜಕೀಯ ಉದ್ದೇಶದಿಂದ ನಡೀತಾ ಇರುವಂತಹ ಬಿಹಾರದ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಯವರು ಭಾಗವಹಿಸ್ತಾರೆ. ಆ ಸಮಯದಲ್ಲಿ ಆ ಸಮಾರಂಭದಲ್ಲಿ ಈ ಒಂದು 20ನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಅನ್ನೋದು ಎಲ್ಲರ ನಿರೀಕ್ಷೆಯಾಗಿತ್ತು. ಏಕೆಂದರೆ ಸದ್ಯಕ್ಕೆ ಬೇರೆ ಯಾವುದೇ ಆ ಥರದ ಕಾರ್ಯಕ್ರಮಗಳು ಸದ್ಯಕ್ಕೆ ಇಲ್ಲದೇ ಇರೋದ್ರಿಂದ ಅದಕ್ಕಿಂತ ಮೊದಲು 20ನೇ ಕಂತಿನ ಹಣ ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗಬೇಕಾಗಿತ್ತು. ಜೂನ್ ತಿಂಗಳಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಅದು ಬಿಡುಗಡೆ ಆಗಿಲ್ಲ. ಹಾಗಾಗಿ ಜುಲೈ ತಿಂಗಳಲ್ಲಿ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ, ಆ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡ್ತಾರೆ ಅನ್ನೋದು ಎಲ್ಲರ ನಿರೀಕ್ಷೆಯಾಗಿತ್ತು. ಆದರೆ ಸದ್ಯಕ್ಕೆ ಈಗ ಅದು ಸುಳ್ಳಾಗಿದೆ. ಹಾಗಾದರೆ 20ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದೇ ಎಲ್ಲರ ತಲೆಯಲ್ಲಿ ಓಡ್ತಾ ಇರುವಂತಹ ಪ್ರಶ್ನೆ. ಸ್ನೇಹಿತರೆ, ಅದಕ್ಕೆ ಯಾವುದೇ ಇನ್ನೂ ಅಧಿಕೃತವಾದಂತಹ ಮಾಹಿತಿ ಬಂದಿಲ್ಲ. ಅದಕ್ಕಿಂತ ಮೊದಲು ಕೇಂದ್ರ ಕೃಷಿ ಸಚಿವಾಲಯದಿಂದ ರೈತರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿನ್ನೆ ಬಿಡುಗಡೆಯಾಗುತ್ತೆ ಅಂತ ಅಂದ್ಕೊಂಡಿದ್ದಂತಹ 20ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಿಲ್ವೋ ರೈತರು ಕಂಗಾಲಾಗಿರ್ತಾರೆ ಅಂತ ಅಂದ್ಕೊಂಡು ಕೃಷಿ ಸಚಿವಾಲಯವು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಿಯ ರೈತ ಸಹೋದರ ಸಹೋದರಿಯರೇ, PM ಕಿಸಾನ್ ಹೆಸರಿನಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಸುಳ್ಳು ಮಾಹಿತಿಯ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವು ಯಾವುದೇ ನಕಲಿ ವೆಬ್ಸೈಟ್ ಲಿಂಕ್ಗಳು ಅಥವಾ ನಿಮಗೆ ಯಾವುದೇ ಕರೆಗಳು ಅಥವಾ ಸಂದೇಶಗಳು ಅಂದರೆ ಮೆಸೇಜ್ಗಳು ಏನಾದರೂ ಬಂದರೆ ಅದರಿಂದ ತುಂಬ ದೂರ ಇರಬೇಕು, ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ನಿಮ್ಮ PM ಕಿಸಾನ್ ಯೋಜನೆಯ ಹಣದ ಮಾಹಿತಿಯನ್ನು ತಿಳ್ಕೊಬೇಕಂದ್ರೆ PM ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿಂದ ತಿಳ್ಕೊಬೇಕಾಗುತ್ತೆ. ನಿಮಗೆ ದಿನಾಂಕದ ಅಪ್ಡೇಟನ್ನು ಅಲ್ಲಿ ಕೊಡಲಾಗುತ್ತೆ. ಹಾಗೆ ನೀವು PM ಕಿಸಾನ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಲಾಗಿನ್ ಮಾಡಿಕೊಂಡ್ರೆ ಅಲ್ಲಿಂದ ಕೂಡ ನೀವು ಅದರ ಸಂದೇಶನ ತಿಳ್ಕೊಬೇಕಾಗುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಸಂದೇಶಗಳಿಗೂ ಕೂಡ ನೀವು ಕಿವಿಗೊಡಬೇಡಿ, ಅಲ್ಲಿಂದ ನೀವು ಮೋಸ ಹೋಗಬೇಡಿ ಅಂತ ಹೇಳಿದ್ದಾರೆ. ಏನಂತಂದರೆ, ನಿಮಗೆ ಯಾವುದೇ ನಕಲಿ ಕರೆಗಳು ಬಂದು ನಿಮಗೆ PM ಕಿಸಾನ್ ಯೋಜನೆಯ ಹಣ ಬಂದಿದೆ, ನಿಮಗೆ ಒಂದು OTP ಬರುತ್ತೆ, ನೀವು OTP ಹೇಳಿ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಅಂತ ಕೂಡ ನಿಮಗೆ ಹೇಳಬಹುದು. ಅಥವಾ ನಿಮಗೆ ಯಾವುದಾದ್ರೂ ಒಂದು ವೆಬ್ಸೈಟ್ ಲಿಂಕನ್ನು ಕೊಟ್ಟು ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಅಂತ ಕೂಡ ಹೇಳಬಹುದು. ಏನಕ್ಕೆ ಅಂತಂದರೆ, ಈಗ ಆಲ್ರೆಡಿ ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗಬೇಕಾಗಿತ್ತು ಅಂತ ಕಾಯ್ತಿದ್ದಂತಹ ಹಣ ಜುಲೈ ತಿಂಗಳು 18, 19ನೇ ತಾರೀಕು ಕಳೆದರೂ ಕೂಡ ಇನ್ನೂ ಬಿಡುಗಡೆ ಆಗದೆ ಇರೋದ್ರಿಂದ ರೈತರು ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವಂಚಕರ ಸಂಖ್ಯೆ ಹೆಚ್ಚಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಮೋಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಥರ ಸಂದೇಶಗಳನ್ನ ಕಳಿಸಿದ್ರೆ ಆತರ ಪಟ್ಟು ಕೆಲವೊಂದಷ್ಟು ರೈತರು ಆ ಒಂದು ಲಿಂಕ್ಗಳನ್ನ ಕ್ಲಿಕ್ ಮಾಡ್ಬೋದು ಅಥವಾ ತಮಗೆ ಬರುವಂಥ OTPಯನ್ನು ಶೇರ್ ಮಾಡಬಹುದು. ಆ ಸಮಯದಲ್ಲಿ ನಿಮ್ಮ PM ಕಿಸಾನ್ ಯೋಜನೆಯ ಹಣ ನಿಮಗೆ ಬರೋದಿರಲಿ, ಅದಕ್ಕೂ ಮೊದಲು ನಿಮ್ಮ ಖಾತೆಯಲ್ಲಿ ಇರುವಂತಹ ಎಲ್ಲ ಹಣ ಕೂಡ
ನಿಮ್ಮ ಕೈ ಬಿಟ್ಟು ಹೋಗುತ್ತೆ, ನಿಮ್ಮ ಖಾತೆಯಿಂದ ಅವರ ಖಾತೆಗೆ ವರ್ಗಾವಣೆ ಆಗೋಗುತ್ತೆ. ಈ ಒಂದು ಮೋಸ ಆಗಬಾರ್ದು, ರೈತರಿಗೆ ಈ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಚ್ಚರಿಕೆಯಿಂದ ಇರಬೇಕು ಅಂತ ಕೃಷಿ ಸಚಿವಾಲಯದಿಂದ ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಶೀಘ್ರದಲ್ಲೇ ಪ್ರಧಾನಮಂತ್ರಿಯವರು 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ, ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗೆ ಈ ಒಂದು 20ನೇ ಕಂತಿನ ಹಣ ವಿಳಂಬವಾಗ್ತಾ ಇರೋದಕ್ಕೆ, ಅಂದರೆ ನಿಧಾನ ಆಗ್ತಾ ಇರೋದಕ್ಕೆ ನಿಖರವಾದ ಕಾರಣ ಏನು ಅನ್ನೋದನ್ನು ಇನ್ನೂ ಹೇಳಿಲ್ಲ. ಜೊತೆಗೆ ಈ ನಿಮ್ಮ 20ನೇ ಕಂತಿನ PM ಕಿಸಾನ್ ಯೋಜನೆಯ ಹಣ ನಿಮಗೆ ಬರಬೇಕಂದ್ರೆ ನೀವು ಕೆಲವೊಂದಷ್ಟು ಕೆಲಸನ ಮಾಡಬೇಕಾಗಿದೆ. ಕೆಲಸ ಅಂದರೆ ನೀವು ನಿಮ್ಮ KYCಯನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ನೀವು ಈ KYCಯನ್ನು ಚೆಕ್ ಮಾಡ್ಕೊಳ್ಳಿಲ್ಲ, ಅದು ಸರಿಯಾಗಿಲ್ಲ ಅಂದರೆ ನಿಮಗೆ 20ನೇ ಕಂತಿನ ಹಣ ಜಮೆ ಆಗೋದಿಲ್ಲ. ಮತ್ತು ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಅದನ್ನು ಖಚಿತಪಡಿಸ್ಕೋಬೇಕಾಗುತ್ತೆ. ನೀವು ಯಾವ ಬ್ಯಾಂಕಿಗೆ ಆಧಾರ್ ನಂಬರ್ನ ಕೊಟ್ಟಿರ್ತೀರೋ ಆ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಯಾವುದೇ ನೀವು DBT ಮುಖಾಂತರ ಹಣವನ್ನು ಪಡ್ಕೋಬೇಕಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರಬೇಕು. ನಿಮಗೆ 5-6 ಅಕೌಂಟ್ ಇದ್ರೂ ಕೂಡ ಒಂದು ಅಕೌಂಟಿಗೆ ಮಾತ್ರ ಆಧಾರ್ ಸೀಡಿಂಗ್ ಆಗುತ್ತೆ. ಆ ಅಕೌಂಟಿಗೆ ನಿಮಗೆ ಈ ಒಂದು ಹಣ ಬಂದು ತಲುಪುತ್ತೆ. ಮತ್ತು ನಿಮ್ಮ ಬ್ಯಾಂಕಿನ ವಿವರಗಳನ್ನ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀರಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಹೆಸರಾಗ್ಬೋದು, ಅಕೌಂಟ್ ನಂಬರ್ ಆಗ್ಬೋದು, ಮತ್ತು IFSC ಕೋಡ್ಗಳಾಗ್ಬೋದು, ಇದು ಸರಿಯಾಗಿ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಭೂಮಿಯ ದಾಖಲೆಗಳು ಸರಿಯಾಗಿದೆಯಾ ಅಥವಾ ನಿಮ್ಮ ಹೆಸರಿನಲ್ಲೇ ಇದೆಯಾ ಅಥವಾ ಅಲ್ಲೇನಾದರೂ ತಪ್ಪಾಗಿದೆಯಾ ಅಥವಾ ಖಾತೆ ನಂಬರ್ ಆಗಿರ್ಬೋದು, ಅದೆಲ್ಲ ಸರಿಯಾಗಿದೆಯಾ ಇಲ್ವ ಅನ್ನೋದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಮತ್ತು PM ಕಿಸಾನ್ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ ಇಲ್ವ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ಆ ಒಂದು ಯೋಜನೆಯಲ್ಲಿ ನಿಮ್ಮ ಹೆಸರು ಇದ್ದೇ ಇರುತ್ತೆ. ಹೆಸರು ಇದೆ ಅಂದ ಮಾತ್ರಕ್ಕೆ ನೀವು ಸುಮ್ಮನಾಗಬಾರ್ದು, ನಮ್ಮ ದಾಖಲೆಗಳು ಸರಿಯಾಗಿದೆಯಲ್ವ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಮೊಬೈಲ್ ನಂಬರನ್ನು ಯಾವುದೇ ಕಾರಣಕ್ಕೂ ನೀವು ಕಳ್ಕೊಬಾರ್ದು. ಮೊಬೈಲ್ ನಂಬರ್ ಕಳೆದೋಗಿದ್ರೆ, ಹೊಸ ನಂಬರ್ ಏನಾದ್ರು ತೊಗೊಂಡಿದ್ರೆ ಅದನ್ನು ಇಮಿಡಿಯೇಟಾಗಿ ಆಧಾರ್ ಕಾರ್ಡಿಗೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಮತ್ತು PM ಕಿಸಾನ್ ಯೋಜನೆಗೆ ಎಲ್ಲ ಕಡೆ ಕೂಡ ಅದೇ ನಂಬರ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ. ಮತ್ತು ಅದೇ ಒಂದು ನಿಮ್ಮ ಮೊಬೈಲ್ ನಂಬರಿಗೆ OTP ಬರೋದ್ರಿಂದ ನಿಮ್ಮ ಮೊಬೈಲ್ ನಂಬರು ತುಂಬಾ ಮುಖ್ಯ. ಸೊ ಇಷ್ಟೆಲ್ಲ ಕೆಲಸಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಈ ಒಂದು PM ಕಿಸಾನ್ ಯೋಜನೆಯ ಹಣ ನಿಧಾನ ಆಗ್ತಾ ಇರೋದ್ರಿಂದ ನಿಮಗೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಲಾಂಗ್ ಟೈಮ್ ಸಿಕ್ಕಿದೆ, ಈ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಹಾಗಾಗಿ ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡ್ದೇ ಈ ನಿಮ್ಮ ಆಧಾರಗಳು ಏನೇನು ಇದ್ದಾವೋ ಅದೆಲ್ಲ ಸರಿಯಾಗಿದೆಯಾ ಇಲ್ವೋ ಅನ್ನೋದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೀವೇ ಮೊಬೈಲಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬೋದು ಅಥವಾ ನಿಮ್ಮ ಹತ್ತಿರದ CSC ಸೆಂಟ್ರ್ಗಳಿಗೆ ಹೋಗಿ ಅಲ್ಲಿ ಬೇಕಾದರೂ ನೀವು ಇದನ್ನೆಲ್ಲ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ನಿಮಗೆ PM ಕಿಸಾನ್ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬೇಕು ಅಂತ ಹೇಳೋದಾದರೆ ನೀವು PM ಕಿಸಾನ್ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಲ್ಲಿ ನೀವು ಅದನ್ನು ಚೆಕ್ ಮಾಡ್ತಾ ಇರ್ಬೋದು. ಅಥವಾ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುವಂಥ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ನಾನು PM ಕಿಸಾನ್ ಯೋಜನೆಯ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಸ್ನೇಹಿತರೆ, ಇದಿಷ್ಟು ರೈತರಿಗೆ PM ಕಿಸಾನ್ ಯೋಜನೆಯ ಬಗ್ಗೆ ಒಂದು ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ಒಂದು ಮಾಹಿತಿಯನ್ನು, ಈ ಒಂದು ವಿಡಿಯೋನ ತುಂಬ ಜನಕ್ಕೆ ನೀವು ಶೇರ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ಇದು ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುವಂತಹ ಮಾಹಿತಿಯಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಒಳ್ಳೆ ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಲಿ, ಏಕೆಂದರೆ ಎಲ್ರಿಗೂ ಕೂಡ ಇದು ಉಪಯೋಗ ಆಗಲಿ ಅನ್ನೋ ನನ್ನ ಭಾವನೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಕೂಡ ತಪ್ಪದೇ ಈ ವಿಡಿಯೋನ ನೋಡ್ತಾ ಇರಿ. ಎಲ್ರಿಗೂ ಕೂಡ ಧನ್ಯವಾದಗಳು.